ಕಾಂಗ್ರೆಸ್ನಲ್ಲಿ ಜೋರಾದ ಕುರ್ಚಿ ಕಾದಾಟ. ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ಜೋರಾಗಿದೆ. ಕ್ಷಣಕ್ಕೊಂದು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾಯಕತ್ವ ಕುರಿತು ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹೈಕಮಾಂಡ್ಗೆ 2 ಪ್ರತ್ಯೇಕ ವರದಿಗಳನ್ನ ಸಲ್ಲಿಕೆ ಮಾಡಲಾಗಿದೆ. 2 ವರದಿಗಳ ಪರಿಶೀಲನೆ ನಡೆಸಿರೋ ವರಿಷ್ಠರು ರಾಜ್ಯ ನಾಯಕರ ನಡೆಗೆ ಹೈಕಮಾಂಡ್ ಬೇಸರವನ್ನ ವ್ಯಕ್ತಪಡಿಸಿದೆ. 2 ಬಣಗಳ ನಾಯಕರ ಹೇಳಿಕೆಗಳಿಗೆ ವರಿಷ್ಠರು ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ಕುರ್ಚಿ ಕಾದಾಟ ಫೈಟ್ ಏನ್ ನಡೀತಾ ಇದೆ, ಬಹಳ ಜೋರಾಗಿ ನಡೀತಾ ಇದೆ. ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಹೇಳಿಕೆಗಳನ್ನ ಶಾಸಕರು ಕೊಡ್ತಾ ಇದ್ದಾರೆ. ವರಿಷ್ಠರು ಎಷ್ಟೇ ಬಾರಿ ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ, ವರಿಷ್ಠರಷ್ಟೇ ಅಲ್ಲ, ಸಿಎಂ ಡಿಸಿಎಂ ಇಬ್ಬರೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಯಾವುದೇ ರೀತಿಯ ಹೇಳಿಕೆಯನ್ನ ಕೊಡಬಾರದು ಅಂತ ಎಷ್ಟೇ ಹೇಳಿದ್ರು ಕೂಡ ಈಗಲೂ ಕೂಡ ಶಾಸಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಈ ಒಂದು ವಿಚಾರವಾಗಿ ಯಾರು ಕೂಡ ಚರ್ಚೆ ಮಾಡಬಾರದು ಅಂತ ಇದಕ್ಕೆ ತಾತ್ಕಾಲಿಕವಾಗಿ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಹಾಕಲಾಗಿತ್ತು. ಆದರೂ ಕೂಡ ಈ ಒಂದು ಅಧಿವೇಶನ ಪ್ರಾರಂಭದ ದಿನ, ಮೊದಲ ದಿನವೇ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಾದ ನಂತರ ಸಾಲು ಸಾಲು ಶಾಸಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರಿಂದ ಹೈಕಮಾಂಡ್ಗೂ ಕೂಡ ಬಹಳ ಬೇಸರ ಆಗ್ತಾ ಇದೆ. ಕದನ ವಿರಾಮ ಉಲ್ಲಂಘನೆ, ಬಹಿರಂಗ ಬಡಿದಾಟ. ನಾಯಕತ್ವ ಕುರಿತು ನಾಯಕರ ಬಹಿರಂಗ ವಾಕ್ ಸಮರ ಜೋರಾಗಿ ನಡೀತಾ ಇದೆ. ರಾಜ್ಯ ನಾಯಕರ ಹೇಳಿಕೆಗೆ ಕಾಂಗ್ರೆಸ್ ವರಿಷ್ಠರು ಕಿಡಿಕಾರ್ತಾ ಇದ್ದಾರೆ. ಶಿಸ್ತು ಕ್ರಮದ ಎಚ್ಚರಿಕೆ ಬಳಿಕವೂ ಕೂಡ ಹೇಳಿಕೆಗಳು ನಿಲ್ತಾ ಇಲ್ಲ. ಸಮಾಜ ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತೆ, ನಾವು ಉತ್ತರ ನೀಡೋದು ಹೇಗೆ ಅಂತ ಹೈಕಮಾಂಡ್ ಪ್ರಶ್ನೆಯನ್ನ ಮಾಡಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ, ಬಹಿರಂಗವಾಗಿ ಬಡದಾಡ್ಕೊಳ್ತಾ ಇದ್ದಾರೆ. ಈಗ ಏನ್ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕೆಲವೊಂದಿಷ್ಟು ಶಾಸಕರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರಿಗೆ ಕೌಂಟರ್ ಅಟ್ಯಾಕ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಕೊಡ್ತಾ ಇದ್ದಾರೆ. ಇದರಿಂದ ಈಗ ಹೈಕಮಾಂಡ್ಗೆ ಬಹಳ ಮುಜುಗರ ಆಗ್ತಾ ಇದೆ. ಈಗ ವಿಪಕ್ಷದವರು ಕೇಳುವಂತಹ ಪ್ರಶ್ನೆಗೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನ ಕೊಡ್ತಾ ಇದ್ದೀರಾ, ಕಾರ್ಯಕರ್ತರಿಗೆ ಏನು ಹೇಳ್ತಾ ಇದ್ದೀರಾ, ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಏನು ಉತ್ತರ ಕೊಡ್ತೀರಾ ಅಂತ ಈಗ ಹೈಕಮಾಂಡ್ ಪ್ರಶ್ನೆಯನ್ನ ಮಾಡಿದೆ. ಇನ್ನು ನಾಯಕತ್ವ ಕುರಿತು ನಾಯಕರು ಕೂಡ ಬಹಿರಂಗವಾಗಿ ವಾಕ್ ಸಮರವನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೈಕಮಾಂಡ್ ಕೂಡ ಸದ್ಯಕ್ಕೆ ಕಿಡಿಕಾರ್ತಾ ಇದೆ. ಇನ್ನು ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ರು ಕೂಡ ಯಾವ ಶಾಸಕರು ಕೂಡ ಈ ಒಂದು ವಿಚಾರವಾಗಿ ಹೇಳಿಕೆಯನ್ನು ಕೊಡೋದನ್ನ ನಿಲ್ಲಿಸ್ತಾ ಇಲ್ಲ. ಡಿಸೆಂಬರ್ 20ರ ಬಳಿಕ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ರಾಜ್ಯ ನಾಯಕರಿಗೆ ಸಂದೇಶ ತಲುಪಿಸಿದ ಹೈಕಮಾಂಡ್. ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯನ್ನ ತರಬೇಡಿ. ಪಕ್ಷದ ವಿರುದ್ಧವಾಗಿ ಬಹಿರಂಗ ಹೇಳಿಕೆಗಳು ಕೂಡ ಬೇಡ ಅಂತ ವರಿಷ್ಠರು ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 20ರವರೆಗೂ ಕೂಡ ವೆಯ್ಟ್ ಮಾಡಿ, ಅಲ್ಲಿವರೆಗೂ ಕೂಡ ಯಾರು ಕೂಡ ಯಾವುದೇ ರೀತಿ ಹೇಳಿಕೆನ ಕೊಡಬೇಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದ ಗೊಂದಲ. ಡಿಸೆಂಬರ್ 20ರ ಬಳಿಕ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಾ? ಹಾಗಾದ್ರೆ ರಾಜ್ಯ ನಾಯಕರಿಗೆ ಸಂದೇಶವನ್ನ ತಲುಪಿಸಿದ ಹೈಕಮಾಂಡ್. ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರಬೇಡಿ. ಪಕ್ಷದ ವಿರುದ್ಧವಾಗಿ ಬಹಿರಂಗ ಹೇಳಿಕೆಗಳನ್ನ ನೀಡ್ತಾ ಇರೋದು ಸರಿಯಲ್ಲ. ಯಾರು ಕೂಡ ಹೇಳಿಕೆ ಕೊಡಬೇಡಿ. ಡಿಸೆಂಬರ್ 20ರವರೆಗೂ ಕೂಡ ಕಾಯುವಂತೆ ವರಿಷ್ಠರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನ ಮುಗಿಲಿ ಅಂತ ಸಿಎಂ ಡಿಸಿಎಂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ವೆಯ್ಟ್ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಡಿಸೆಂಬರ್ 20ರವರೆಗೂ ಕೂಡ ಎಲ್ಲರೂ ಕೂಡ ಕಾಯಬೇಕು ಅಂತ ಸದ್ಯಕ್ಕೆ ಸೂಚನೆಯನ್ನ ವರಿಷ್ಠರು ಕೊಟ್ಟಿದ್ದಾರೆ. ರಾಜ್ಯ ನಾಯಕರಿಗೆ ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾರು ಕೂಡ ಈ ಒಂದು ವಿಚಾರವಾಗಿ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಮಾಡಬೇಡಿ ಅಂತ ಕೂಡ ಸದ್ಯಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಇದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಇದರಿಂದ ಬಹಳ ತೊಂದರೆ ಆಗುತ್ತೆ. ಇನ್ನು ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಸದ್ಯಕ್ಕೆ ಬೇಸರವನ್ನ ಹೊರಹಾಕಿದೆ ಹೈಕಮಾಂಡ್. ಇನ್ನು ಹೈಕಮಾಂಡೇ ಇದರ ನಿರ್ಧಾರವನ್ನ ಮಾಡುತ್ತೆ, ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅಂದ ಮೇಲೆ ಯಾಕೆ ಶಾಸಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಸದ್ಯಕ್ಕೆ ಹೈಕಮಾಂಡ್ ಕೂಡ ಕಿಡಿಕಾರ್ತಾ ಇದೆ. ಇನ್ನು ಈ ಒಂದು ವೇಳೆ ಏನಾದರೂ ಈ ಒಂದು ಕುರ್ಚಿ ಕಾದಾಟ ಇದೇ ರೀತಿ ಮುಂದುವರೆದ್ರೆ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಕೂಡ ಆಗತ್ತೆ.
ಹಾಗಾಗಿ ಯಾರು ಕೂಡ ಹೇಳಿಕೆ ಕೊಡಬೇಡಿ, 20ರವರೆಗೂ ವೆಯ್ಟ್ ಮಾಡಿ ಅಂತ ಈಗ ಸೂಚನೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆ. ಇನ್ನು ಹೈಕಮಾಂಡ್ಗೆ ಯಾವ ವಿಚಾರಕ್ಕೆ ಬೇಸರ ಅಂತ ನೋಡ್ತಾ ಹೋದ್ರೆ, ಬಹಿರಂಗ ಚರ್ಚೆ ಬೇಡ ಅಂತ ಹೇಳಿದ್ರು ಕೂಡ ಈ ಒಂದು ಬಹಿರಂಗವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಾವೇ ನಿರ್ಧರಿಸ್ತೇವೆ ಅಂತ ಸದ್ಯಕ್ಕೆ ಹೈಕಮಾಂಡ್ ಹೇಳಿದ್ರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡ್ತಿದ್ದಾರೆ. ಪೂರ್ಣ ಬಹುಮತವಿದ್ರೂ ಕೂಡ ಗೊಂದಲದ ವಾತಾವರಣ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಎಷ್ಟೇ ಬಾರಿ ವರಿಷ್ಠರು ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಕೆಲವೊಂದಿಷ್ಟು ಶಾಸಕರು ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಡಿಸೆಂಬರ್ 20ರವರೆಗೂ ಕೂಡ ವೆಯ್ಟ್ ಮಾಡಿ ಅಂತ ಈಗ ಹೈಕಮಾಂಡ್ ಸಂದೇಶ ಕೊಟ್ಟಿದೆ. ಹಾಗಾದ್ರೆ ಡಿಸೆಂಬರ್ 20 ಆದ ನಂತರ ಮತ್ತೆ ಈ ಒಂದು ನಾಯಕತ್ವ ವಿಚಾರ ಪ್ರಾರಂಭ ಆಗತ್ತಾ? ಯಾವ ರೀತಿ ಕ್ಲಾರಿಟಿಯನ್ನ ಹೈಕಮಾಂಡ್ ಕೊಡುತ್ತೆ? ಈ ಒಂದು ವಿಚಾರಕ್ಕೆ ಡಿಸೆಂಬರ್ 20ರ ನಂತರವಾದ್ರೂ ಉತ್ತರ ಸಿಗುತ್ತಾ? ಎಸ್ ಸಾಹಿತ್ಯ, ಕಳೆದ ಒಂದಿಷ್ಟು ದಿನಗಳಿಂದ ಕೂಡ ಹೈಕಮಾಂಡ್ಗೂ ಕೂಡ ಒಂದು ದೊಡ್ಡ ತಲೆನೋವಾಗಿದೆ. ರಾಜ್ಯದಲ್ಲಿ ನಡೆತಕ್ಕಂಥ ಕುರ್ಚಿ ಕದಾಟದ ಫೈಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಆಪ್ತ ಬಣದವರು ಒಂದಿಷ್ಟು ಹೇಳಿಕೆಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಜೊತೆಗೆ ಇನ್ನೊಂದು ಕಡೆ ಸಿಎಂ ಆಪ್ತ ಬಣದಲ್ಲಿದ್ದಂತವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಸಿಎಂ ಅವರು 5 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಸ್ವತಃ ಯಾವುದೇ ಬದಲಾವಣೆ ಇಲ್ಲ ಅಂತ. ಆದ್ರೂ ಕೂಡ ಈಗ ನಡೀತಕ್ಕಂಥ ಅಧಿವೇಶನದಲ್ಲಿ ಯಾವುದೇ ಬದಲಾವಣೆ ಬೇಡ, ಬದಲಾವಣೆ ಮಾಡಿದರೆ ವಿಪಕ್ಷಗಳಿಗೆ ಇದು ದೊಡ್ಡ ಅಸ್ತ್ರವಾಗುವಂತ ಸಾಧ್ಯತೆ ಗಳಿದೆ. ಹಾಗಾಗಿ ಎಲ್ಲ ಗೊಂದಲಗಳನ್ನ ತೆರೆ ಎಳೆಯೋಣ, ವಿಪಕ್ಷಗಳಿಗೂ ಕೂಡ ಒಂದ್ ರೀತಿಯಾಗಿ ಅಸ್ತ್ರ ಮಾಡ್ಕೊಡೋದು ಬೇಡ, ಎಲ್ಲ ಗೊಂದಲಗಳನ್ನ ಅಧಿವೇಶನ ಆದ ಬಳಿಕ ತೆರೆ ಎಳೆಯೋಣ ಅಂತ ಅಧಿವೇಶನದವರೆಗೂ ಕೂಡ ಒಂದಾಗಿ ಹೋರಾಟ ಮಾಡಿ ಅಂತ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿರುತ್ತೆ. ಆ ಸೂಚನೆ ಮೇಲೆಗೆ ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ನಡೆಸ್ತಾರೆ. ಅದರ ಬಳಿಕ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ನೀಡ್ತಾರೆ. ನಾವಿಬ್ರು ಬ್ರದರ್ಸ್ ಅಂತ ರೀತಿಯಲ್ಲಿ ಇದ್ದೇವೆ, ನಮ್ಮ ಮಧ್ಯದಲ್ಲಿ ಯಾವುದೇ ಗೊಂದಲ ಇಲ್ಲ, ಹೈಕಮಾಂಡ್ ಏನ್ ಹೇಳಿದ್ರೆ ಅದಕ್ಕೆ ನಾವಿಬ್ಬರು ಬದ್ಧ ಅಂತ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ಮಾಡಿದ್ರು ಕೂಡ ನಾವು ಬದ್ಧರಾಗಿದ್ದೇವೆ, ನಾವಿಬ್ಬರು ಬ್ರದರ್ಸ್ ಅಂತ ಒಂದು ಕಡೆ ಈ ಒಂದು ಗೊಂದಲದ ವಾತಾವರಣ ಸರಿಪಡಿಸುವ ಕೆಲಸವನ್ನು ಸಿಎಂ ಡಿಸಿಎಂ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಶಾಸಕರು ಈ ಒಂದು ನಾಯಕತ್ವ ವಿಚಾರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ಹೈಕಮಾಂಡ್ಗೂ ಕೂಡ ಈಗ ಬಹಳ ಬೇಸರ ಆಗಿದೆ.